ಅದರ ಮರು ನಿರ್ಮಾಣಕ್ಕಾಗಿ ವಿಶೇಷ ಶ್ರಮ ವಹಿಸಿದ್ರು. ಸುಮಾರು 3 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಬ್ಲಾಕ್ ಅಂಡ್ ವೈಟ್ ನಲ್ಲಿದ್ದ ಸತ್ಯ ಹರಿಶ್ಚಂದ್ರನನ್ನ ಈಗ ಕಲರ್ ನಲ್ಲಿ ತೋರಿಸಿದ್ರು. ಈಶ್ವರ, ನನ್ನ ಧಣಿ ಆಜ್ಞೆಯನ್ನು ನಾನು ನೆರವೇರಿಸುತ್ತಿದ್ದೇನೆ. ಮೆಚ್ಚಿದೆನು ಹರಿಶ್ಚಂದ್ರ, ಮೆಚ್ಚಿದೆನು. ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಿ ನಿನಗೆ ಶಾಶ್ವತ ಕೀರ್ತಿ ಪ್ರಸಾದಿಸಲು ವಿಶ್ವಾಮಿತ್ರರು ಹೂಡಿದ ಇಂದ್ರಜಾಲ. ಹರಿಶ್ಚಂದ್ರ, ಕಾಶಿರಾಜನ ಮಗನೂ ಸತ್ತಿಲ್ಲ, ನಿನ್ನ ಮಗನೂ ಸತ್ತಿಲ್ಲ. ಮಗು ರೋಹಿತ ಯಾವತ್ತೂ ಕೆಸುವಿನ ಎಲೆಯ ಮೇಲೆ ಇದ್ದ ನೀರಿನ ಹಾಗೆ ಬದುಕಿದವರು ಅವರು ನಟ ಸಾರ್ವಭೌಮ ಆದರು, ಕನ್ನಡದ ಕುಲತಿಲಕ ಆದರು, ಕನ್ನಡದ ರತ್ನ ಆದರು, ನಾಡೋಜ ಆದರು. ಕೊನೆಗೆ ಇಡೀದಾಗಿ ಭಾರತದ ಸಾಂಸ್ಕೃತಿಕ ಜಗತ್ತಿನ ಶ್ರೇಷ್ಠವಾದಂಥ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದರು. ಆದರೆ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ನೀವು ಆಳದಲ್ಲಿ ನೋಡಿದ್ರೆ ಕೊನೆಗೂ ಜೀವಂತವಾಗಿದ್ದದ್ದು ಅದೇ ಸಿಂಗಾಲನೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು. ರಾಜ್ಕುಮಾರ್ ತಮ್ಮ ಚಿತ್ರಗಳನ್ನ ತಾವು ಹೆಚ್ಚು ನೋಡ್ತಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ನೋಡುವಾಗ ತಪ್ಪುಗಳು ಎದ್ದು ಕಾಣಿಸ್ತಿತ್ತು ಅನ್ನೋ ಭಯ ಅಣ್ಣವರಲ್ಲಿ. ಇನ್ನು ಚೆನ್ನಾಗಿ ಅಭಿನಯಿಸಬೇಕಿತ್ತು ಅಂತಿದ್ರು. ಅದರರ್ಥ ರಾಜ್ಕುಮಾರ್ಗೆ ಅಭಿನಯ ವೃತ್ತಿಯಲ್ಲಿ ಸಂತೃಪ್ತಿ ಸಿಗ್ತಿರ್ಲಿಲ್ಲ. ಕೀರ್ತಿ ಇದೆ ನಿಮ್ಮ ಕೈಯ ಮುಷ್ಟಿಯೊಳಗೆ, ತಾಯ ಬಯಕೆ ಬಹಳವಿದೆ, ಕಲಿಯಿರೊಂದು ಪಾಠ. ಆದ್ರೂ ಮಂತ್ರಾಲಯ ಮಹಾತ್ಮೆಯನ್ನ ಇಷ್ಟಪಟ್ಟು ನೋಡಿದ್ರು. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು ಮಣ್ಣ ತಾಯ ಕಣ್ಣ ನೀರ ತೊಡೆಯ ಕಾಣೆ ನಿಂದರು. ಆ ಚಿತ್ರದಲ್ಲಿ ಅಭಿನಯಿಸುವ ಮೊದಲೇ ಅಣ್ಣವರು ರಾಯರ ಮುಂದೆ ನಿಂತು, ಈ ಪಾತ್ರವನ್ನ ನಾನು ಅಭಿನಯಿಸುವುದು ಅಂದ್ರೇನು, ಅದಕ್ಕೆ ನನ್ನಲ್ಲಿ ಅರ್ಹತೆ ಎಲ್ಲಿದೆ, ಆದ್ರೂ ಅಭಿನಯಿಸಬೇಕು ಅಂದ್ರೆ ಅದನ್ನ ನೀವು ಮಾಡಿಸ್ಬೇಕು, ಆ ಶಕ್ತಿಯನ್ನ ನೀವೇ ತುಂಬಬೇಕು. ಈ ಚಿತ್ರದಿಂದ ಒಳ್ಳೆಯ ಹೆಸರು ಇಲ್ವೇ ಕೆಟ್ಟ ಹೆಸರು ಏನೇ ಬಂದ್ರು ಅದಕ್ಕೆ ನೀವೇ ಹೊಣೆ ಅಂದ್ಕೊಂಡಿದ್ರಂತೆ. ಗೆಳೆಯತನದೆ ಎಲ್ಲ ವಿದ್ಯೆ ಕಲಿತು ಯೋಗಿಯಾದರು, ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಯ ಸುರಿಸಿದರು. ಒಬ್ಬ ನಟ ಎಷ್ಟು ಸೌಜನ್ಯವಾಗಿ ಸೌಹಾರ್ದಯುತವಾಗಿ ವರ್ತಿಸ್ತಾನೆ ಚಿತ್ರರಂಗದಲ್ಲಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಅವರು ನನಗೆ ಗುರುಗಳಾಗ್ತಾರೆ. ಅವರಲ್ಲಿ ನಾ ಕಂಡಂಥದ್ದು ಶ್ರದ್ಧೆ, ಏಕಾಗ್ರತೆ, ತನ್ಮಯತೆ, ತಾದಾತ್ಮ್ಯತೆ ಇವುಗಳೆಲ್ಲವೂ ಒಡಮೂಡಿತ್ತು ರಾಜ್ಕುಮಾರ್ ಅವರಲ್ಲಿ. ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ. ಅಣ್ಣವರ ಆ ನಿರ್ಧಾರಕ್ಕೆ ಗುರುರಾಯರೇ ಬೆದರಿದ್ರು ಅಂತ ಕಾಣಿಸುತ್ತೆ. ರಾಜ್ಕುಮಾರ್ ಒಳಗೆ ತಾನಿದ್ದು ಪಾತ್ರ ಪೋಷಣೆ ಮಾಡಿದ್ರು. ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದಗೋಪಿಯ ಕಂದ ಮಂದರೋದ್ಧಾರ ಆನಂದ ಇಂದಿರಾ ರಮಣ. ಇಂದು ಜನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನಾನು ಎಷ್ಟೋ ಸಿನಿಮಾಗಳು, ಎಷ್ಟೋ ಅವರ ಉಚ್ಚಾರಣೆಗಳನ್ನು ನೋಡಿದ್ದೀನಿ. ಒಂದು ಮಹಾಪ್ರಾಣ ತಪ್ಪಲಿಲ್ಲ, ಒಂದು ಮಹಾಪ್ರಾಣ ಲೋಪವಾಗಲಿಲ್ಲ. ಅಷ್ಟು ಸ್ಫುಟವಾದಂಥ ಭಾಷೆ, ಅಂಥ ಒಂದು ಉಚ್ಚಾರಣೆ, ಬಹಳ ಒಳ್ಳೆ ಉಚ್ಚಾರಣೆ. ದೇವರನ್ನು ಸೃಷ್ಟಿ ಮಾಡಿದವರು ಯಾರು? ದೇವರು ಅಜಾತ, ಜನ್ಮಜರ ಮೃತ್ಯುಗಳಿಂದ ದೂರ. ಜೀವರು ಕರ್ಮದಿಂದಲೇ ಪರಮಾತ್ಮರನ್ನು ಕಾಣಬೇಕು. ಆತ್ಮನೊಬ್ಬನೇ ದೇವರು, ಅವನು ಕರ್ಮ ಬಾಹಿರ. ಅಹಂ ಬ್ರಹ್ಮಾಸ್ಮಿ. ಹಾಗಾದರೆ
ವೇದಶ್ರುತಿಗಳು ಯಾರ ಪ್ರೀತಿಗೆ, ಧರ್ಮಶಾಸ್ತ್ರಗಳು ಯಾರ ರಕ್ಷಣೆಗೆ? ಜೀವರೇ ಇಲ್ಲವಾದರೆ ಆತ್ಮರ ಅಗತ್ಯವೇ ಇಲ್ಲ. ವಿಶೇಷ ಅಂದ್ರೆ ಹೆಸರಾಂತ ನಿರ್ದೇಶಕ ನಿರ್ಮಾಪಕ BR ಪಂತಲು ಅವರು ರಾಜ್ಕುಮಾರ್ ಅವರ ಅಭಿನಯದ ಒಂದು ಚಿತ್ರಕ್ಕೆ ಚಿತ್ರೀಕರಣ ನಡೆಸುತ್ತಿದ್ರು. ಆ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಮಂತ್ರಾಲಯ ಮಹಾತ್ಮೆ ಬಗ್ಗೆನೇ ಮೆಚ್ಚುಗೆ ವ್ಯಕ್ತವಾಗ್ತಿತ್ತು. ಸರಿ, ಆ ಚಿತ್ರ ಎಷ್ಟು ಚೆನ್ನಾಗಿದೆಯೋ ನೋಡಿ ಬಿಡೋಣ ಅಂತ BR ಪಂತಲು ಅವರು ಹೋಗಿ ಆ ಸಿನಿಮಾ ನೋಡಿದ್ರು. ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ನೋವು ಉಂಟಾಗಿದೆ ತಾಯಿ. ಇವ್ರು ಯಾರಮ್ಮ? ಇವರು ಅನಾಥ ಬಂಧುವಪ್ಪ. ನೀನು ನಮ್ಮ ಜೊತೆಲಿ ಬರ್ತೀಯ ಮಗು? ನನ್ನ ಹರಿನ ತೋರಿಸ್ತೀರಾ? ನಿನ್ನ ಹರಿಯ? ನಿನಗವನು ಗೊತ್ತೇ? ನೋಡಿದ್ಯಾ ಮಗು? ಓ, ನೋಡಿದ್ದೀನಿ, ಆದ್ರೆ ಯಾವಾಗ ಅಂತ ನೆನಪಿಗೆ ಬರ್ತಿಲ್ಲ. ತಾಯಿ, ಈ ನಿನ್ನ ಮಗನ ನಮಗೆ ಕೊಟ್ಬಿಡ್ತೀಯಮ್ಮ? ವೆಂಕಟೇಶ, ವೆಂಕಟೇಶ, ಈ ಪ್ರಶ್ನೆಗೆ ತಾಯಿ ಹೃದಯದಲ್ಲಿ ಉತ್ತರವೇ ಇಲ್ವಲ್ಲ. ಅಳಬೇಡಮ್ಮ. ನಿನ್ನ ಮಗ ಒಬ್ಬ ತಾಯಿ ಕಣ್ಣೀರು ಒರೆಸೋದೇ ಸಾಲದು. ಇನ್ನಂತಹ ಎಷ್ಟೋ ತಾಯಂದ್ರ ಕಣ್ಣೀರು ಒರೆಸೋ ಮಗನಾಗಬೇಕಮ್ಮ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನಾನಿವನನ್ನು ಬಿಟ್ಟಿರ್ಲಾರೆ. ಶ್ರೀಹರಿಯ ಇಚ್ಛೆ. ಎಷ್ಟೇ ಆಗಲಿ ನೀನು ತಾಯಿ ದೇವರು, ಕರೆದುಕೊಂಡು ಹೋಗು. 7 ವರ್ಷಗಳ ಕಾಲ ನಿನ್ನ ರಕ್ಷಾ ಕವಚದಲ್ಲಿದ್ದು ವಜ್ರ ಹೃದಯವನ್ನು ಹೊಂದಲಿ. 12 ವರ್ಷಗಳು ತುಂಬಿದ ಮರುದಿನ ನೀನು ಅವನನ್ನು ಬಿಟ್ಟಿರ್ಲಾರೆ ಎಂಬ ನಿನ್ನ ಸಂಕಲ್ಪ ಮುರಿಯುತ್ತದೆ. ದೈವ ಸಂಕಲ್ಪದಿಂದ ನೀನು ಅವನನ್ನು ಅಗಲಲೇಬೇಕು. ನಾವಿನ್ನು ಬರುತ್ತೇವೆ. ವೀಕ್ಷಕರೇ, ಪಂತಲು ಅವರು ಆ ಚಿತ್ರದಲ್ಲಿ ಅದೆಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ರು ಅಂದ್ರೆ ಆ ಚಿತ್ರದ ಗುಂಗಿನಿಂದ ಹೊರಗೆ ಬರಕ್ಕೆ ಇಷ್ಟವಾಗ್ಲಿಲ್ಲ. ನಟಿಸುತ್ತಿದ್ದ ಚಿತ್ರೀಕರಣವನ್ನ 3 ದಿನ ನಿಲ್ಸೇ ಬಿಟ್ರು. ಇದೆಲ್ಲವೂ ಸಿನಿಮಾದಿಂದ ಆಗುವ ಪ್ರಭಾವ. ರಾಜ್ಕುಮಾರ್ ಅವರು ಯಾಕೆ ಆ ಮಟ್ಟವನ್ನು ಮುಟ್ಟಿದ್ರು, ಆ ಪರಾಕಾಷ್ಠೆಯನ್ನು ಯಾಕೆ ಮುಟ್ಟಿದ್ರು ಅಂದ್ರೆ, ಎಲ್ಲರೂ ಪರಾಕಾಷ್ಠೆ ಮುಟ್ಟಕ್ಕಾಗಲ್ಲ. ಮ್ಯಾಕ್ಸಿಮಮ್ ಇರ್ಬೋದು, ಮ್ಯಾಕ್ಸಿಮಮ್ 80%, 70% ಅಂತ ಹೇಳ್ಬೋದು ಅಭಿನಯದಲ್ಲಿ. ಆದರೆ ರಾಜ್ಕುಮಾರ್ ಅವರು 100%, ದಟ್ ಈಸ್ ಪರಾಕಾಷ್ಠೆ, ಔನ್ನತ್ಯವನ್ನು ಮುಟ್ಟಿದ್ರು. ಕಾರಣ ಅಂತಂದ್ರೆ ರಂಗಭೂಮಿಯಿಂದ ಬೆಳೆದು ಬಂದವರು, ಅಲ್ಲಿ ಬೆಳೆದು ಬಂದರು. ಅಲ್ಲಿ ಅವರು ಸ್ಟೂಡೆಂಟ್ ಆಗಿ ಬೆಳೆದು ಡಿಗ್ರಿ ಪಡ್ಕೊಂಡು ಬಂದ ಹಾಗೆ ಬಂದು ಇಲ್ಲಿ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಕ್ತಲ್ಲ, ವಿಪುಲವಾದಂಥ ಅವಕಾಶಗಳು ಸಿಕ್ಕದಲ್ಲ, ತನ್ನ ಒಳಗಡೆ ಇದ್ದಂಥ ಕಲೆಯನ್ನು ಬಸಿದ್ರು. ನನಗೆ ರಾಜ್ಕುಮಾರ್ ಅವ್ರ ಹೆಸರು ತಲೆಗೆ ಬಂದ ತಕ್ಷಣ ನನಗೆ ಒಂದು ಇಂಗ್ಲಿಷ್ ಸಿನಿಮಾ ನೆನಪಾಗುತ್ತೆ, ಫಾರೆಸ್ಟ್ ಗಂಪ್ ಅನ್ನುವ ಚಿತ್ರ. ಫಾರೆಸ್ಟ್ ಗಂಪ್ನಲ್ಲಿ ಅವನು ಯಾವುದೇ
ಫಲದ ಅಪೇಕ್ಷೆ ಇಲ್ಲದೆ ತನ್ನ ಕೆಲಸ ಮಾಡ್ತಾ ಹೋಗ್ತಾನೆ. ಯಾವುದನ್ನು ಮಾಡಿದ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಪ್ರಾಯಶಃ ರಾಜ್ಕುಮಾರ್ ಅವರು ಮಾಡಿದ್ದು ಅದೇ ಅನ್ಸುತ್ತೆ ಜೀವನದಲ್ಲಿ. ಅಭಿನಯದಿಂದ ಅಪೇಕ್ಷೆಗಳನ್ನ ಇಟ್ಕೊಳ್ಳಿಲ್ಲ, ಅಭಿಮಾನಿಗಳಿಂದ ಅಪೇಕ್ಷೆಗಳನ್ನ ಇಟ್ಕೊಳ್ಳಿಲ್ಲ, ನಿರ್ಮಾಪಕರಿಂದ ಅಪೇಕ್ಷೆಗಳನ್ನ ಇಟ್ಕೊಳ್ಳಿಲ್ಲ, ಸಿನಿಮಾದಿಂದಾನೇ ಅಪೇಕ್ಷೆಗಳನ್ನ ಇಟ್ಕೊಳ್ಳಿಲ್ಲ. ತನ್ನ ಕೃಷಿಯನ್ನ ಪೂರ್ತಿ ಹೃದಯದಿಂದ ತುಂಬಾ ಸಂತೋಷವಾಗಿ ತನ್ನ ಸಂಪೂರ್ಣವಾದ ಒಂದು ಮನಸ್ಸಿನೊಂದಿಗೆ ಮಾಡಿದ್ರಿಂದ ಪ್ರಾಯಶಃ ಅವರ ಕೃಷಿಯಲ್ಲಿ ಅವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರ ಅಂತ. ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಪಾಳು ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದೆ. ಈ ಅರಮನೆ ಕಥೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನ್ನೆಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷಗಳ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳ ಹಾಗೆ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ಹೀಗೆ ಬರ್ಬೇಕಾದ್ರೆ ಒಂದ್ ದಿವಸ ದಾರಿಲಿ ಅಯ್ಯೋ ಅಯ್ಯೋ ಮನೆ ಹಾಳ, ಏನ್ ಬಂದಿದೆ ನಿನ್ಗೆ? ದಾರಿ ಹೆಂಗಸ್ರ ಮಕ್ಕಳು ಓಡಾಡ್ತಿರ್ತಾರೆ ಅನ್ನೋ ಜ್ಞಾನ ಬೇಡ? ಕಣ್ ಕಾಣಿಸಲ್ವಾ ನಿನ್ಗೆ? ಕೊಡ ತಗೋಯ್ತಲ್ಲ, ನಿನ್ ತಾತ ತಂದ್ಕೊಡ್ತಾನ ಮತ್ತೆ. ನೋಡೋದ್ ನೋಡು, ಒಳ್ಳೆ ಹ್ಯಾಗ್ ನೋಡ್ತಿದ್ದಾನೆ, ಮಂಡಿ ಹಾಗೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಒಂದಂತೆ. ನಾಚಿಕೆ ಇದೆಯಾ ನೋಡಿ, ಏನಂದ್ರೆ ಹ್ಯಾಕ್ ಸುಮ್ನೆ ನಿಂತಿದ್ದಾನೆ. ಅಯ್ಯೋ, ಬೆಳಗ್ಗೆ ಯಾರ ಮುಖ ನೋಡಿದ್ವು ಏನೋ, ತಿರುಗಿ ಅಷ್ಟು ದೂರ ಹೋಗ್ಬೇಕು ನೀರ್ಗೆ. ನೀವು ಹೋಗ್ರೆ ನನಗ್ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ತೀನಿ. ಬನ್ರಿ ಬನ್ರಿ ಹೋಗೋಣ. ಯಾಕಪ್ಪ, ಯಾಕೆ ಹಾಕ್ ದೂರ ಉಟ್ಕೊಂಡು ನೋಡ್ತಿದ್ಯಾ? ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಿದ್ಯಾ? ಅರೆ, ನನ್ನ ನೋಡಿದ್ರೆ ನಗು ಬರುತ್ತಾ? ಮಾತಾಡಕ್ ಬಾಯಿ ಇಲ್ವಾ? ಬೇ 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 ಮುಗಣ. ಅವ್ರ ಎಲ್ಲ ಚಿತ್ರಗಳನ್ನು ನೋಡಿ ಭಿನ್ನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದೇ ಇಲ್ಲೊಂದು ಸತ್ಯವನ್ನು ನಾನು ಹೇಳಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ನಾವು ಕನಕದಾಸರ ಪುಸ್ತಕಗಳನ್ನು ಓದಿದ್ದೀವಿ, ಪುರಂದರದಾಸರ ಪುಸ್ತಕಗಳನ್ನು ಓದ್ತೀವಿ, ರಾಘವೇಂದ್ರ ಸ್ವಾಮಿಗಳನ್ನು ಮಠದಲ್ಲಿ ಹೋಗಿ ಪೂಜೆ ಮಾಡ್ತೀವಿ. ಹೀಗೆ ಹಲವಾರು ಅಂದರೆ ವ್ಯಕ್ತಿಗಳ ಪರಿಚಯ ನಮಗಿರುತ್ತೆ. ಆದರೆ ಅವರು ಹೇಗಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೀಗೆ ಇರ್ತಾರೆ ಅಂತ ನಾವೆಲ್ಲಿ ನೋಡ್ತೀವಿ ಅಂದರೆ ಅಣ್ಣವರ ಚಿತ್ರಗಳಲ್ಲಿ ಮಾತ್ರ ನೋಡ್ತೀವಿ. ಪುರಂದರದಾಸರು ಹೇಗಿದ್ರು ಅಂತ ಅಣ್ಣವ್ರು ನೋಡಿದ್ರೆ ಗೊತ್ತಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಹೇಗಿದ್ರು ಅಂದರೆ ಅಣ್ಣವ್ರು ನೋಡಿದ್ರೆ ಗೊತ್ತಾಗುತ್ತೆ. ಕಾಳಿದಾಸ ಹೇಗಿದ್ದ ಅಂತ ಅಣ್ಣವ್ರು ನೋಡಿದ್ರೆ ಗೊತ್ತಾಗುತ್ತೆ. ಬಬ್ರುವಾಹನ ಹೇಗಿದ್ದ ಅಂತ ಅಣ್ಣವ್ರು ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ನಾವು ಪುಸ್ತಕದಲ್ಲಿ ಓದಿದಂಥ ಪಾತ್ರಗಳನ್ನು ದೃಶ್ಯ ರೂಪದಲ್ಲಿ ತಂದು ನಮ್ಮ ಮನಸ್ಸಿನಲ್ಲಿ ಮನಮುಟ್ಟು ಹಾಗೆ ಅವರು ಅಭಿನಯಿಸಿ ಅದನ್ನು ಒಂದು ದಾಖಲೆಯಾಗಿ ಉಳಿಸಿದ್ದಾರೆ ಅಣ್ಣವರು. ಜಯ ನಾರಾಯಣ ಜಯ ಶೌರೇ, ಜಯ ನಾರಾಯಣ ಜಯ ಶೌರೇ, ಜಯ ಮಾಧವ ಜಯ ಧನುಜ ವಿದಾರೆ, ಜಯ ನರಕೇಸರಿ ಮುರವೈರೇ, ಜಯ ಮಾಧವ ಜಯ ಧನುಜ ವಿದಾರೆ, ಜಯ ನರಕೇಸರಿ ಮುರವೈರೇ. ರಾಜ್ಕುಮಾರ್ ಯಾವತ್ತೂ ಧರ್ಮವನ್ನ ಮೀರಿ ನಡೆದಿರಲಿಲ್ಲ, ಮನುಷ್ಯತ್ವವನ್ನ ಮರೆತು ನಡೆಯಲಿಲ್ಲ. ಈ ಗುಣಗಳು ಅವರು ಅಭಿನಯಿಸುತ್ತಿದ್ದ ಸಿನಿಮಾಗಳ ಪ್ರಭಾವವೋ ಅಥವಾ ರಾಜ್ಯದಲ್ಲಿಯೇ ಸಂಸ್ಕಾರದಿಂದ ಬಂದ ಆ ಗುಣಗಳಿಂದಾಗಿಯೋ ಪಾತ್ರಗಳಿಗೆ ಜೀವ ತುಂಬುತ್ತಿತ್ತು ತಿಳಿಯುವುದು. ಒಟ್ಟಾರೆ ರಾಜ್ಕುಮಾರ್ ಲೌಕಿಕ ಜಗತ್ತಿನ ನಡುವೆಯೂ ಅಲೌಕಿಕ ಮುತ್ತಾಗಿ ಗುರುತಿಸಿಕೊಂಡ್ರು. ಭಕ್ತಿ ಪಾತ್ರಗಳು ಜನ್ಮ ಕಂಡು ಬಂದಿರೋದು. ಭಕ್ತಿ ಅಂತ ಹೇಳಿದ್ರೆ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅಂತಲಾಗಲಿ ಅಥವಾ ಭಗವಂತನ ನೋಡಿದ್ದೀನಿ ಅನ್ನುವಂಥದ್ದಾಗಲಿ ಆಗಲ್ಲ. ಅದು ಅನುಭವದಲ್ಲಿರುತ್ತೆ. ಒಂಥರ ಅವರ್ಣನೀಯವಾದ ಆನಂದ ಇರುತ್ತೆ. ಅದೊಂಥರ
ವ್ಯಾಪಾರ ಒಳಗೆ ನಡೀತಾ ಇರ್ತದೆ, ಜಗದ್ವ್ಯಾಪಾರ ಅಂತ ಹೇಳ್ತಾರೆ ನೋಡಿ. ಹಾಗೆ ಅದರಲ್ಲಿ ಒಂಥರ ಲೀನತೆ ಇರುತ್ತೆ. ಅದೇನು ಅಂತ ಯಾರಿಗೂ ಹೇಳೋದಕ್ಕೆ ಮಾತ್ರ ಆಗಲ್ಲ.